ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಒಬ್ಬರು ತುಮಕೂರಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರು ನೋಡಿ, ಇವರ ಹೆಸರು ಅನುಷಾ ಅಂತ ಹೇಳ್ಕೊಂಡಿದ್ದಾರೆ. ವಯಸ್ಸು 40ರ ಒಂದು ಪ್ರಾಯ ತುಂಬಿದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಮಾಡೋದನ್ನು ಬಿಟ್ಟು ಸುಮಾರು ವರ್ಷ ಆಯಿತು, ತುಂಬಾ ಕಷ್ಟ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸಮಸ್ಯೆ ಹೀಗಾಗಿದೆ, ಗೂಟ ಒಳಗೆ ನುಗ್ಗದೆ ಪೂರ್ತಿ ತೂತು ದಪ್ಪ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ತನ್ನ ಆಸೆಗಳು ಗಂಡ ಇಲ್ಲದಾಗ ಮನೆಗೆ ಕರೆಸಿಕೊಂಡು ಚಕ್ಕಂದ ಆಡುವ ಒಂದು ಬಯಕೆ ಆಗಿದೆ. ಯಾರಾದರೂ ಬನ್ನಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ 2022ರ ಒಂದು ಮರ್ಸಿಡೀಸ್ ಬೆಂಚ್ ಒಂದು ಸಿ ಕ್ಲಾಸ್ ಅಂತೇಳಿ ಒಂದು ಕಾರ್ನ ಕೂಡ ಸೆಲ್ಲಿಂಗ್ ಇಟ್ಟಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಹೀಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಂಡಿದ್ದಾರೆ. ಹಾಗೆಯೇ ಇಷ್ಟೊಂದು ಆಸೆ ಬರಲು ಕಾರಣಗಳು ಹೀಗೆಲ್ಲ ಇದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಯಜಮಾನರು ಸಂಪೂರ್ಣವಾಗಿ ನನ್ನ ಒಂದು ತೂತು ಕೂಡ ಇದೆ ಅನ್ನೋದೇ ಒಂದು ಮರೆತು ಬಿಟ್ಟಿದ್ದಾರೆ. ಯಾಕಂದರೆ ಕನಿಷ್ಠ ಒಂದು 3 ವರ್ಷ ಆಯಿತು ಇವರು ನನಗೆ ಮಾಡ್ತಾನೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅವರ ಜೋಡಿ ಚಕ್ಕಂದ ಆಡೋದನ್ನು ಬಿಟ್ಟು ಸುಮಾರು 3 ವರ್ಷ ಆಗಿದೆ ಅಂತ ಹೇಳಿದ್ದಾರೆ. ಬರೀ ರಾತ್ರಿ ಎಲ್ಲ ಒಂದು ಕೆರೆತ ಇಲ್ಲ ಒಂದು ರಸ ಹೊರಗೆ ಬರದೇ ಇದ್ದರೆ ನನಗೆ ನಿದ್ದೆನೇ ಬರಲ್ಲ ಅಂತೇಳಿ ತಮ್ಮ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದೆಲ್ಲ ಆಗಲು ಮೇನ್ ಒಂದು ಕಾರಣ ಕೂಡ ಹೇಳ್ಕೊಂಡಿದ್ದಾರೆ. ಹೆಚ್ಚು ನಾನು ವಿಡಿಯೋ ನೋಡ್ತೀನಿ, ಅದಕ್ಕೆ ಹೀಗೆಲ್ಲ ಒಂದು ಬಯಕೆ ಕೂಡ ಆಗ್ತಿದೆ ಅಂತೇಳಿ ತಮ್ಮ ಒಂದು ಕಷ್ಟ ಹೀಗೆಲ್ಲ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಸಾಮರ್ಥ್ಯ ಇದ್ದರೆ ಮಾತ್ರ ಯಾವಾಗಾದರೂ ಬಂದೋಗಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಿಮಗೆ ಈ ಒಂದು ಸ್ಟ್ಯಾಮಿನಾ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಯಾವ ಒಂದು ಸಮಯದಲ್ಲಿ ಕೂಡ ಬರಬಹುದು ಅಂತೇಳಿ ಪರ್ಮಿಷನ್ನ ಕೂಡ ಕೊಟ್ಟಿದ್ದಾರೆ. ಮನೆಯಲ್ಲಿ ಅತ್ತೆ ಮಾವ ಯಾರು ಕೂಡ ಇರಲ್ಲ, ನಾನು ಗಂಡ ಮಗಳು ಅಷ್ಟೇ ಇರೋದು. ಗಂಡ ಅವರದೇ ಒಂದು ಸಪ್ರೇಟ್ ಕೂಡ ರೂಮ್ ಇದೆ, ಸೊ ನಾನು ಮೇಲೆ ಮಲಗುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆಸೆ ಆದರೆ ಸಾಕು, ಮನೆಗೆ ಒಂದು ಮೇಲ್ಗಡೆ ರೂಮ್ ಕೂಡ ಇದೆ, ಅಲ್ಲಿಗೆ ಬಂದು ಸರಿಯಾಗಿ ಒಂದು ದೆಂಗಾಡಿ ಒಂದು ಸುಖ ಕೊಟ್ಟು ಕೂಡ ಹೋದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಯಾವಾಗ ನೀವು ಈ ರೀತಿಯಾದ ಒಂದು ಸುಖ ಕೊಡ್ತೀರೋ ಆವಾಗ ನಿಮಗೆ ಸಾಯುವ ತನಕ ನಿಮ್ಮ ಜೋಡಿ ನಾನು ಸುಖ ಪಡೆಯುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ನಿಮಗೆ ಏನೇ ಒಂದು ಕಷ್ಟ ಅಂತೇಳಿ ಬಂದರೂ ಕೂಡ ಖಂಡಿತವಾಗ್ಲೂ ನಾನು ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಇದರಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2022ರ ಒಂದು ಮರ್ಸಿಡೀಸ್ ಬೆಂಚ್ ಒಂದು ಸಿ ಕ್ಲಾಸ್ ಏನು ಕಾರ್ ಇದೆಯಲ್ಲ, ಅದರ ಒಂದು ಸನ್ ರೂಫ್ ಕೂಡ ಇದೆ. ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಔಟ್ಸೈಡಿಂದ ನೋಡಲಿಕ್ಕೆ ತುಂಬಾ ಒಂದು ಚೆನ್ನಾಗಿ ಕೂಡ ಕಾರ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಪ್ರೈಸ್ ಬಂದಿರೋದು ಇದು 52 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಹೇಳ್ಕೊಂಡಿದ್ದಾರೆ. 2022ರ ಒಂದು ಮಾಡಲ್ ಆಗಿರುತ್ತೆ. ಮತ್ತು 4000 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿದೆ. ಫ್ಯೂಲ್ ಟೈಪ್ ಎಲ್ಲ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಇರುತ್ತೆ. ಮತ್ತು 9 ಗೇರ್ ಕೂಡ ಹೊಂದಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಸ್ಪೋರ್ಟ್ಸ್ ಮೂಡ್ ಕೂಡ ಇದರಲ್ಲಿ ಬರುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಂಬರ್ ಆಫ್ ಓನರ್ಸ್ ನೋಡಲಿಕ್ಕೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ. ಮತ್ತು ಇನ್ಶೂರೆನ್ಸ್ ಎಲ್ಲ ಕೂಡ ಇದೆ. ಮತ್ತು ರಿಜಿಸ್ಟ್ರೇಷನ್ ಟೈಪ್ ಇಂಡಿವಿಜುವಲ್ ಕೂಡ ಮಾಡಿಕೊಡ್ತಾರೆ. ಮತ್ತು ಕಲರ್ ನೋಡಲಿಕ್ಕೆ ಹೋದರೆ ವೈಟ್ ಕಲರ್ ಕೂಡ ಆಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಸೆಲ್ಲರ್ಸ್ ಕೂಡ ಒಂದು ಕಾಮೆಂಟ್ಸ್ ಕೂಡ ಮಾಡಿದ್ದಾರೆ. ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಒರಿಜಿನಲ್ ಪೇಂಟ್ ಕೂಡ ಆಗಿರುತ್ತೆ. ನಾನು ಎಕ್ಸಿಡೆಂಟಲ್ ಒಂದು ವೆಹಿಕಲ್ ಕೂಡ ಆಗಿದೆ. ಮತ್ತು ಲೆಸ್ ಡ್ರೈವರ್ ಕೂಡ ಆಗಿರುತ್ತೆ. ಸಿಂಗಲ್ ಓನರ್ ಆಗಿರ್ತಾರೆ. ಮತ್ತು LN ವೀಲ್ಸ್ ಕೂಡ ಇದೆ. ಮತ್ತು ಫೈನಾನ್ಸಿಯಲ್ ಕೂಡ ಅವೈಲೇಬಲ್ ಇದೆ. ಮತ್ತು ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ಅವೈಲೇಬಲ್ ಇದೆ. ಮತ್ತು ರೇರ್ ಕ್ಯಾಮ್ರಾ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸರ್ವಿಸ್ ಹಿಸ್ಟ್ರಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಅದರ ಜೊತೆಯಲ್ಲಿ ಒಂದು ಟೆಕ್ಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ. ಮತ್ತು ವಾರಂಟಿ ಕೂಡ ಅವೈಲೇಬಲ್ ಇದೆ ಅಂತೇಳಿ 100% ಈ ಒಂದು ಕಾರ್ನ ಬಗ್ಗೆ ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಮತ್ತು ರೇಡ್ ಸೀಟ್ ಕೂಡ ಹೀಗೆಲ್ಲ ಇರುತ್ತೆ. ಮತ್ತು ಒಳಗಡೆ ಒಂದು ಸ್ಟೇರಿಂಗ್ ಕೂಡ ಹೀಗೆಲ್ಲ ಇದೆ. ಮತ್ತು ಫ್ರಂಟ್ ಲುಕ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.